ಇವತ್ತು ವಿಶೇಷವಾಗಿ ಅವರು ಕಳೆದ ಚುನಾವಣೆಯಲ್ಲಿ 23ರಲ್ಲಿ ಡಿಫೀಟ್ ಆದಮೇಲೆ ಕೂಡ ಆ ಜನರು ಏನು ಪ್ರೀತಿ ತೋರಿಸಿದ್ದಾರೆ, ಆ ಪ್ರೀತಿಗೆ ಮತ್ತು ವಿಶೇಷವಾಗಿ ಮಹಿಳೆಯರು ಯಾವ ಏರಿಯಾದಲ್ಲಿ ಹೋದರೂ ಕೂಡ ಅವ್ರ ಜೊತೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಬೆಂಬಲ ಕೊಟ್ಟಿದ್ದರು. ಅದು ಎಲ್ಲಿ ಕೂಡ ಕೊರತೆ ಆಗಬಾರ್ದು ಅಂತೇಳಿ ನಿರಂತರ ಸಂಬಂಧಗಳು ಇರಬೇಕು. ಒಂದು, ಎರಡನೇದು ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಈ ನಾರಿ ಜೀವನ ಅನ್ನೋ ಕಾರ್ಯಕ್ರಮ ಈಗಾಗಲೇ 1000 ಮಂದಿ ಮಹಿಳೆಯರು ತಾವು ನೋಡ್ತಾ ಇರ್ಬೋದು. ತಿಂಗಳಿಗೆ 25,000, 50,000, 1 ಲಕ್ಷ ಕೂಡ ದುಡಿಯುವಂಥ ಮಟ್ಟಕ್ಕೆ ಅವರವ್ರಿಗೆ ಆ ಏರಿಯಾಗಳಿಗೆ ಅನುಗುಣವಾಗಿ ರೀಚ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ನಾರಿ ಜೀವನ ಪ್ರಾರಂಭ ಮಾಡಿರುವಂಥದ್ದು. ನೋಡೋಣ, ಇವಾಗ ಡಿಲಿಮಿಟೇಷನ್ಸ್ ಈ ತಿಂಗಳಾಗುತ್ತೆ. ಯಾಕೆಂದರೆ ಪಕ್ಷಕ್ಕೆ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಇವತ್ತು TMC ಸಂಸದರು BJPಗೆ ಬೆಂಬಲ ಕೊಟ್ಟಿರುವಂಥದ್ದು. ಮುಂದೆ ಬರೋ ದಿನಗಳಲ್ಲಿ ಸುಮಾರು ಇಂಡಿ ಕೂಟದಿಂದ ಭಾಳಷ್ಟು ಮಂದಿ ಹೊರಗಡೆ ಬಂದು ಇವತ್ತು ಸಪೋರ್ಟ್ ಮಾಡುವಂಥ ಈ ವಾತಾವರಣದಲ್ಲಿ ಡಿಲಿಮಿಟೇಷನ್ಸ್ ಇದೆಲ್ಲದನ್ನು ಕೂಡ ನೋಡಿಕೊಂಡು ಪಕ್ಷದ ನಿರ್ಧಾರ ಏನಾಗುತ್ತೆ ಅದ್ರ ಮೇಲೆ ಅವರು ಚುನಾವಣೆ ನಿಂತ್ಕೊಳ್ಳೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಅದೇ ಒಂದು ವಿಷಯ ಏನಂತಂದರೆ, ಇವಾಗ ಗಂಗಾವತಿ ಶಾಸಕನಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಗಂಗಾವತಿ ಬಿಡೋ ಪ್ರಶ್ನೆ ಬರೋದೇ ಇಲ್ಲ. ಒಂದು, ಮತ್ತು ಬಳ್ಳಾರಿ ರಾಜಕಾರಣ ಅನ್ನೋದು ಮಾತ್ರ ಅಲ್ಲ, ಸುಮಾರು ಒಂದು 7-8 ಜಿಲ್ಲೆಗಳಲ್ಲಿ ನಾನು ಓಡಾಡೋದ್ರಿಂದ, ಅಥವಾ ಈವನ್ ಇನ್ಕ್ಲೂಡಿಂಗ್ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರದಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ನನ್ನಿಂದ ಆ ಅಭ್ಯರ್ಥಿಗಳಿಗೆ ಒಂದು 5,000 ಮತಗಳು ಸಿಗುತ್ತೆ ಅನ್ನುವಂಥ ನಂಬಿಕೆ ಪಕ್ಷಕ್ಕೆ ಇರುವಂಥ ಸಂದರ್ಭದಲ್ಲಿ, ನನಗೂ ವಿಶ್ವಾಸ ಇರೋ ಸಂದರ್ಭದಲ್ಲಿ, ವಿಶೇಷವಾಗಿ ಬಳ್ಳಾರಿ ಅನ್ನೋದು ನನ್ನ ಜನ್ಮಸ್ಥಳ ಮತ್ತು ರಾಜಕೀಯವಾಗಿ ಜನ್ಮ ಕೊಟ್ಟಿರುವಂಥ ಸ್ಥಳ ಕೂಡ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10ಕ್ಕೆ 10 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲೋದೇ ನನ್ನ ಗುರಿ. ಅದರೊಟ್ಟಿಗೆ ಕೊಪ್ಪಳ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಇಬ್ಬರು ಕೂಡ ಒಟ್ಟಾಗಿ ಸೇರಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಇವತ್ತು ಸೋಮಶೇಖರ್ ರೆಡ್ಡಿ ಅವರೇ ನಾವು ಕಂಪಲ್ಸರಿಯಾಗಿ ಇವತ್ತು ಸೋಮಶೇಖರ್ ರೆಡ್ಡಿ ಅವ್ರಿಗೋಸ್ಕರ ಲಕ್ಷ್ಮೀ ಅರುಣ ಅವರು ದುಡಿತಾರೆ. ಲಕ್ಷ್ಮೀ ಅರುಣ ಅವರಿಗೆ ಒಂದು ವೇಳೆ ಮಹಿಳಾ ರಿಸರ್ವೇಷನ್ ಆಗುವಂಥ ಸ್ಥಿತಿ ಬಂತು ಅಂದರೆ ಸೋಮಶೇಖರ್ ರೆಡ್ಡಿ ಅವರು ದುಡಿತಾರೆ. ಇಡೀ ಕುಟುಂಬ ನಾವು ಒಂದಾಗಿದ್ದೀವಿ, ಅದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಸೊ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬಗ್ಗೆ ಈಗಿಂದನೇ ನಾವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇಲ್ಲ, ಬಳ್ಳಾರಿ ರೂರಲ್ಲೂ ಇದೆ, ಕಂಪ್ಲಿ ಇದೆ. ಸೊ ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಮತ್ತು ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ, ನಾನು ಹೊಸಪೇಟೆಯಲ್ಲೂ ಕೂಡ ಮಾಧ್ಯಮ ಸ್ನೇಹಿತರಿಗೆ, ಹೊಸಪೇಟೆಗೆ ಅಭ್ಯರ್ಥಿ ಸರಿಯಾಗಿ ಯಾರೂ ಕೂಡ ಕಾಣ್ತಾ ಇಲ್ಲ. ಯಾರು ಅಂದರೆ ನಾನು ಕಮಲದ ಗುರುತು ಅಂತ ಹೇಳಿದ್ದೆ ನಾನು. ಸೊ ಇಡೀ 224 ಕ್ಷೇತ್ರಗಳಲ್ಲಿ ಕಮಲನೇ ಅಭ್ಯರ್ಥಿಯಾಗಿರುತ್ತೆ. ಫೇಸ್ ಯಾರು ಅಂತೇಳಿ ಪಾರ್ಟಿ ತೀರ್ಮಾನ ಮಾಡುತ್ತೆ. ಡಿಲಿಮಿಟೇಷನ್ ಆಗದೇ ಇದ್ದರೆ ಮೇಡಮ್ ಅವರು ಮತ್ತು ಸೋಮಶೇಖರ್ ಇಬ್ಬರು ಕೈಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ಬರು ನೀವು ಬೇಕಾಗಿದ್ದಾರೆ. ಸೊ ಅದು ಪ್ರಶ್ನೆ ಬರಲ್ಲ. ಇಬ್ಬರು ಸೇರಿ ಒಟ್ಟಾಗಿ ಒಬ್ಬರ ಪರವಾಗಿ ಕೆಲಸ ಮಾಡ್ತಾರೆ, ಒಮ್ಮತವಾಗಿ ಕೆಲಸ ಮಾಡ್ತಾರೆ, ಒಬ್ಬರಿಗೋಸ್ಕರ ಒಬ್ಬರು ಕೆಲಸ ಮಾಡ್ತಾರೆ. ಇಡೀ ಕೂಡಿಗೆ BJP ಪಕ್ಷ ಗೆಲ್ಲೋದು ನಮಗೆ ಮುಖ್ಯ ಅಷ್ಟೇ. ಮೆಲೋಡಿಗೆ ಹೋಗಿ ಬರೀ ಚಾಕ್ಲೇಟ್ ಕೊಡೋದು ಇದೇ ಆಯಿತು ಹೊರತಾಗಿ ಒಂದು ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ಒಂದು ಜಾಬ್ ಕೊಡುವಂಥ ಕೆಲಸ ಮಾಡಲಿಲ್ಲ, ಬರೀ ಇದೇ ಓಡಾಟ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯ. ಅವರಿಗೆ ನೋವೇನಂತಂದರೆ, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಕನಿಷ್ಠ ಅಂದರೆ ಈ ದೇಶದಲ್ಲಿರುವಂಥ ಒಬ್ಬ ಸಣ್ಣ ಹುಡುಗ ಕೂಡ ಚಾಕ್ಲೇಟ್ ಕೊಡೋ ಪ್ರಯತ್ನ ಮಾಡ್ತಾಯಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಇಡೀ ಪ್ರಪಂಚನೇ ಅವರಿಗೆ ಅವ್ರನ್ನ ಸ್ವಾಗತ ಮಾಡ್ತಾ ಇದೆ. ಇಡೀ ವಿಶ್ವನೇ ಅವ್ರನ್ನ ಬಲಿಷ್ಠವಾದ ದೇಶ, ಮೋದಿ ಬಲಿಷ್ಠವಾದ ನಾಯಕ ಅಂತೇಳಿ ಅಪ್ರಿಷಿಯೇಟ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಜೋಕರ್ಗಳು ಮಾತ್ರ ನಾವು ಕೇಳೋ ಅವಶ್ಯಕತೆನೇ ಇಲ್ಲ. ತಾವು ಹೇಳ್ತಾ ಇರೋದು ಸತ್ಯ ಇದೆ. ಇವಾಗ ಒಂದು ಕಡೆ ಯುದ್ಧ, ಇವತ್ತು ಯುದ್ಧ ನಿಂತೋಗಿದೆ ಅನ್ನೋ ಸಮಯದಲ್ಲಿ ಮತ್ತೆ ಯುದ್ಧ ಪ್ರಾರಂಭ ಆಗ್ತಾಯಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಷ್ಟಿದ್ರಲ್ಲಿ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಇರೋದ್ರಲ್ಲಿ ನಾವು ಸ್ವಲ್ಪ ಉತ್ತಮವಾಗಿ ಇದ್ದೀವಿ ಅಂತ ನಾನು ಭಾವಿಸ್ತೀನಿ. ಬರುತ್ತೆ ಅಷ್ಟೇ. ಯಾವುದಮ್ಮ ಸುಮಾರು ವಿಷಯಗಳು ವಜಾ ಆಗಿದೆ. ಬಟ್ ಅಂದರೆ ಪತ್ರಿಕೆಗಳಿಗೆ 1-2 ವಿಚಾರಗಳು ಮಾತ್ರ ಬಂದಿರುವಂಥದ್ದು. ಸೊ ಕಾನೂನು ಹೋರಾಟ ನಡೀತಾ ಇದೆ. ಇನ್ನೂ 1-2 ಕೇಸ್ಗಳು ಪೆಂಡಿಂಗ್ ಇದೆ.
ಸರ್ ಈಗ ಬಿಜೆಪಿ ಡೆಲ್ಲಿಗೆ ಹೋಗಿ ಈಗ ಲಾಬಿ ಮಾಡಿ ಈಗಷ್ಟೇ ಬಂದಾರೆ ನಿನ್ನೆ ಬಳ್ಳಾರಿಗೆ ಅಂತ ಹೇಳಿ. ಇಲ್ಲ ಅದು ನಮ್ಮ ನಾಗರಾಜ್ಗೆ ಕನಸು ಬಿದ್ದಿದೆ ಅದು. ಇದು ವಿಷಯ ಏನಂತಂದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇವರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅನ್ನೋಂಥದ್ದು ನಮಗೇನೂ ಇಲ್ಲ. ಪಕ್ಷ ಸೂಕ್ತ ಅಭ್ಯರ್ಥಿಯನ್ನು, ವ್ಯಕ್ತಿಯನ್ನು, ಪಕ್ಷದ ಬಲವರ್ಧನೆಗೋಸ್ಕರ ಯಾರನ್ನ ಆಯ್ಕೆ ಮಾಡಿದರೂ ಕೂಡ ನಮ್ಮ ಸಹಮತ ಅನ್ನೋದಿದೆ. ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಿಗೆ ಮತ ನೀವು ಪಕ್ಷೇತರರು ಪಾರ್ಟಿಯಲ್ಲಿದ್ದರೂ ಸಹ ಮರ್ಜ್ ಆಗಿದ್ದೀನಿ ನಾನು. ಇವಾಗ ನಾನು ಭಾರತೀಯ ಜನತಾ ಪಕ್ಷದ ತಗೊಳ್ತಾರೆ. ಹೌದು ನಾನು ಇವಾಗ ಪಕ್ಷದ ಅಭ್ಯರ್ಥಿಯಾಗಿ ಇರೋ ಕಾರಣ, ಒಂದು ಶಾಸಕನಾಗಿ ಇರೋ ಕಾರಣ, ಮರ್ಜ್ ಆಗಿರೋ ಕಾರಣ ಪಕ್ಷ ಒಬ್ಬೇ ಶಾಸಕಲ್ಲ. ಸೊ ಹಾಗಾಗಿ ಅದರಲ್ಲಿ ವಿಲೀನ ಆಗಿದೆ. ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ಹೇಳ್ತಾ ಇದ್ದೆ, ಅವರು ಯಾವುದೇ ಕಾರಣಕ್ಕೂ ಆಗೋವರೆಗೂ ಬಿಡಲ್ಲ ಅಂತೇಳಿ. ಆದರೂ ಅವರು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಮಾಡಿ ಕನಿಷ್ಠ ಈ 2 ವರ್ಷಗಳ ಕಾಲ ಜನಪ್ರೀತಿ ಗಳಿಸೋ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತೇಳಿ ಗೊಂದಲಗಳಿದೆ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಇನ್ನೂ ಈಗಲೇ ಮುಖ್ಯಮಂತ್ರಿ ಅವರು ಆಗಿರೋ ಕಾರಣ ಒಂದು 2-3 ತಿಂಗಳು ನಾವು ಕಾದು ನೋಡಬೇಕಾಗುತ್ತೆ. ಸರ್ ಲಾಸ್ಟ್ ಬಳ್ಳಾರಿ ಇವಾಗ ನೀವು ಸರ್ ಭಾಷಣ ಮಾಡುವಾಗ ಹೇಳಿದ್ರಿ ಮಹಿಳೆಯರಿಗೆ ಕರೆ ಕೊಟ್ಟು ವಾರ್ಡಲ್ಲಿ ಕೂಡ ಡ್ರಗ್ ಮುಕ್ತ ಬಳ್ಳಾರಿಯನ್ನು ಮಾಡೋದಕ್ಕೆ ನಾನು ಬರೋ ತಿಂಗಳಿಂದನೇ ನಾವೆಲ್ಲರೂ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ನಾನು, ಲಕ್ಷ್ಮೀನಾರಾಯಣವರು, ನಾವೆಲ್ಲರೂ ಕೂಡ ಸೇರಿ ವಾರ್ಡಲ್ಲಿ ಕೂಡ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ. ಸೊ ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದರೆ ಇವಾಗ ನಾವು ಕೇಳ್ತಾ ಇರೋದು ನಿಮಗೂ ಗೊತ್ತಾಗ್ತಾ ಇರುತ್ತೆ, ನಮಗಿಂತ ಜಾಸ್ತಿ ನಿಮಗೆ ಇದು ಇನ್ಫಾರ್ಮೇಷನ್ ಇರುತ್ತೆ. ತುಂಬ ಹೆಚ್ಚಾಗಿ ಇಡೀ ಬಳ್ಳಾರಿ ಇವತ್ತು ಅಸ್ತವ್ಯಸ್ತವಾಗಿಬಿಟ್ಟು ಯುವಕರೆಲ್ಲರೂ ಕೂಡ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಡ್ರಗ್ ಅಡಿಕ್ಟೆಡ್ ಆಗಿಬಿಟ್ಟು, ನಾವು ಏನು ಮೊನ್ನೆ ನೋಡಿದ್ದೀವಿ, ಒಂದು ಕನಗಿರಿ ಕ್ಷೇತ್ರದಲ್ಲಿ ಒಬ್ಬ ಯುವಕ ತಂದೆಯೇ ಪ್ರಾಣ ಕಳ್ಕೊಬೇಕಾಯಿತು. ಅಂಥ ಘಟನೆಗಳು ಇನ್ನೂ ಎಷ್ಟು ಆಗ್ಬೋದು ಅನ್ನೋಂಥ ಒಂದು ಭಯದ ವಾತಾವರಣ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲೇ ಸೃಷ್ಟಿಯಾಗಿದೆ. ಅಟ್ಲೀಸ್ಟ್ ನಾವು ನಮ್ಮ ಭಾಗದಲ್ಲಾದರೂ ಜನರನ್ನು ಜಾಗೃತಿ ಮಾಡೋ ಕೆಲಸ ನಾವು ಮಾಡಬೇಕು.